ಓಂ ಗುರುಭ್ಯೋ ನಮಃ. ಅರ್ಕ ಮಹಾಗಣಾಧಿಪತೇ ನಮಃ. ಆತ್ಮಗುರುವೇ ನಮಃ. ಭದ್ರಕಾಳಿಯೈ ನಮೋ ನಿತ್ಯಂ. ಸರಸ್ವತ್ಯೈ ನಮೋ ನಮಃ. ವೇದ ವೇದಾಂಗ ವೇದಾಂತ ವಿದ್ಯಾಸ್ಥಾನೇ ಬೇವಚ. ಎಲ್ಲ ಜ್ಯೋತಿಷಾಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. ಈ ದಿನ 14/5/2026 ಗುರುವಾರ, ದ್ವಾದಶಿ ತಿಥಿ ಹಾಗೂ ರೇವತಿ ನಕ್ಷತ್ರ. ಗುರುವಾರ ಅನ್ನುವಂಥದ್ದು ಜ್ಞಾನ, ಮಾರ್ಗದರ್ಶನ, ಬೆಳವಣಿಗೆಗೆ ಸಹಕಾರಿಯಾಗಿರ್ತದೆ. ದ್ವಾದಶಿ ತಿಥಿ ಎನ್ನುವಂಥದ್ದು ಆಧ್ಯಾತ್ಮಿಕತೆ, ಉಪವಾಸದ ನಂತರ ಶುದ್ಧ ಮನಸ್ಥಿತಿಯನ್ನು ನೀಡುವಂಥದ್ದು. ಈ ರೀತಿಯ ಶಕ್ತಿಗಳಿಗೆ ಸಹಕಾರಿಯಾಗಿರ್ತದೆ. ರೇವತಿ ನಕ್ಷತ್ರ ಅನ್ನುವಂಥದ್ದು ಸೃಜನಶೀಲತೆ, ಸಂವಹನ ಮತ್ತು ಸೂಕ್ಷ್ಮ ಬುದ್ಧಿಶಕ್ತಿಗೆ ಸಹಕಾರಿಯಾಗಿರುವಂಥದ್ದು. ಈ ಮೂರು ಸಂಯೋಜನೆಗೊಂಡಾಗ ಜ್ಞಾನ, ಸೃಜನಶೀಲತೆ ಮತ್ತು ಆಧ್ಯಾತ್ಮಿಕ ಸಮತೋಲನವನ್ನು ಕಾಪಾಡುವಂಥ ವಿಚಾರಗಳು. ಈ ಮೂರು ವಿಚಾರಗಳು 12 ರಾಶಿಯವರ ಮೇಲೆ ಯಾವ ರೀತಿ ಪ್ರಭಾವವನ್ನು ಬೀರ್ತದೆ ಅನ್ನುವಂಥದ್ರ ಬಗ್ಗೆ ನಾವಿವತ್ತು ಚಿಂತನೆಯನ್ನು ಮುಂದುವರಿಸೋಣ. ನಿಮ್ಮ ರಾಶಿಯ ಬಗ್ಗೆ ಗಮನದಿಂದ ಕೇಳಿ, ತಪ್ಪದೆ ಪರಿಹಾರವನ್ನು ಅನುಸರಿಸ್ಕೊಂಡೋಗಿ. ಮೇಷರಾಶಿಯವರೇ, ಈ ದಿನ ನಿಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ ಹೊಸ ಕಲ್ಪನೆಗಳು ಮತ್ತು ಸೃಜನಶೀಲತೆಯ ಮೂಲಕ ಉತ್ತಮ ಅವಕಾಶಗಳನ್ನು ಪಡ್ಕೊಳ್ತೀರಿ. ಮಾರ್ಗದರ್ಶನದ ಮೂಲಕ ಪ್ರಗತಿ ಎನ್ನುವಂಥದ್ದು ಸಾಧ್ಯವಾಗ್ತದೆ. ಸಂವಹನ ಆಧಾರಿತ ಕೆಲಸಗಳಲ್ಲಿ ಯಶಸ್ಸನ್ನು ಸಾಧಿಸ್ತೀರ. ಅತಿಯಾದ ಆತ್ಮವಿಶ್ವಾಸವನ್ನು ಇಟ್ಕೊಂಡು ಮುಂದುವರಿಯೋದಕ್ಕೆ ಹೋಗಬೇಡಿ. ಹಣಕಾಸಿನ ವಿಚಾರದಲ್ಲಿ ಸ್ಥಿರತೆ ಎನ್ನುವಂಥದ್ದು ಹೆಚ್ಚಾಗ್ತದೆ. ದೀರ್ಘಕಾಲದ ಯೋಜನೆಗೆ ಉತ್ತಮವಾದಂಥ ದಿನ. ಹೊಸ ಆದಾಯದ ಮಾರ್ಗಗಳು ಕಾಣಿಸ್ತದೆ. ಆದರೆ ತಕ್ಷಣದ ಲಾಭದ ಹಿಂದೆ ಹೋಗಬಾರ್ದು ಅನ್ನುವಂಥದ್ದನ್ನು ತಿಳ್ಕೊಂಡಿರಿ. ಸಂಬಂಧಗಳು, ಮಾತಿನಲ್ಲಿ ಮೃದುತ್ವ ಮತ್ತು ಅರ್ಥ ಮಾಡಿಕೊಳ್ಳುವಿಕೆ ಹೆಚ್ಚಾಗ್ತದೆ. ಕುಟುಂಬದವರ ಜೊತೆ ಶಾಂತವಾದ ಸಂಭಾಷಣೆ ನಡೆಯುವ ಸಾಧ್ಯತೆ ಇದೆ. ಭಾವನಾತ್ಮಕ ಸಮತೋಲನ ಉತ್ತಮವಾಗಿರ್ತದೆ. ನಿಮ್ಮ ಮನಸ್ಥಿತಿಯನ್ನು ನೋಡೋದಾದರೆ ಶಾಂತ ಮತ್ತು ಧನಾತ್ಮಕ ಮನೋಭಾವ ಇರ್ತದೆ. ಆಧ್ಯಾತ್ಮಿಕ ಸ್ಪಷ್ಟತೆ ಹೆಚ್ಚಾಗಿರ್ತದೆ. ಹೊಸ ದಾರಿಗಳ ಬಗ್ಗೆ ಚಿಂತನೆ ಎನ್ನುವಂಥದ್ದು ಇರ್ತದೆ. ಆದರೂ ನೀವು ಗಮನಿಸಬೇಕಾಗಿರುವಂಥದ್ದು, ಅತಿಯಾದ ಆತ್ಮವಿಶ್ವಾಸಗಳನ್ನು ಇಟ್ಕೊಳೋದಕ್ಕೆ ಹೋಗಬಾರ್ದು. ಭಾವನಾತ್ಮಕವಾದಂಥ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಹೋಗಬಾರ್ದು. ನಿಧಾನವಾದರೂ ಸ್ಥಿರವಾದ ನಡೆಯನ್ನು ಅನುಸರಿಸಬೇಕಾಗ್ತದೆ. ಪರಿಹಾರಕ್ಕೋಸ್ಕರ ಗುರುವಿನ ಧ್ಯಾನವನ್ನು ಮಾಡಿ. ಕೊನೆಗೊಂದು ಕಿವಿ ಮಾತು, ಜ್ಞಾನ ಮತ್ತು ಸೃಜನಶೀಲತೆ ನಿಮ್ಮ ಯಶಸ್ಸಿನ ದಾರಿಯಾಗಿರ್ತದೆ. ಶಾಂತ ಮನಸ್ಸಿನ ನಡೆದುಕೊಂಡರೆ ಉತ್ತಮ ಫಲ ಅನ್ನುವಂಥದ್ದು ಖಂಡಿತವಾಗಿ ಸಿಗ್ತದೆ. ವೃಷಭ ರಾಶಿಯವರೇ, ಈ ದಿನ ನಿಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ ಶಾಂತ ಮತ್ತು ಸ್ಥಿರವಾಗಿ ಪ್ರಗತಿ ಎನ್ನುವಂಥದ್ದು ಸಾಗ್ತದೆ. ಸೃಜನಶೀಲ ಕಲ್ಪನೆಗಳ ಮೂಲಕ ಹೊಸ ಅವಕಾಶಗಳು ಬರ್ತದೆ. ಮಾರ್ಗದರ್ಶನ ಅಥವಾ ಹಿರಿಯರ ಸಲಹೆ ಅತಿ ಮುಖ್ಯವಾಗಿರ್ತದೆ. ನಿಧಾನದಿಂದ ಅವಕಾಶಗಳನ್ನು ಕಳೆದುಕೊಳ್ಳದೆ ಎಚ್ಚರಿಕೆಯಿಂದ ಕಾರ್ಯವನ್ನು ಮುಂದುವರಿಸ್ಕೊಂಡು ಹೋಗಿ. ಹಣಕಾಸಿನ ವಿಚಾರಕ್ಕೆ ಬಂದರೆ ಹಣಕಾಸಿನ ಸ್ಥಿರತೆ ಹೆಚ್ಚಾಗಿರ್ತದೆ. ದೀರ್ಘಕಾಲಕ್ಕೆ ಯೋಜನೆಗಳ ಬಗ್ಗೆ ಚಿಂತನೆ ಮಾಡೋದಾದರೆ ಈ ದಿನ ಉತ್ತಮ ದಿನ. ಹೊಸ ಆದಾಯದ ಕಲ್ಪನೆಗಳು ಈ ದಿನ ಬರಬಹುದು. ಆದರೆ ಅತಿಯಾದ ಖರ್ಚುಗಳನ್ನು ತಪ್ಪಿಸಬೇಕಾದದ್ದು ನಿಮ್ಮ ಜವಾಬ್ದಾರಿ. ಸಂಬಂಧಗಳನ್ನು ನೋಡೋದಾದರೆ ಸಂಬಂಧಗಳಲ್ಲಿ ಮೃದುತ್ವ ಮತ್ತು ಅರ್ಥ ಮಾಡಿಕೊಳ್ಳಿಕ್ಕೆ, ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವಿಕೆ ಹೆಚ್ಚಾಗ್ತದೆ. ಕುಟುಂಬದವರೊಂದಿಗೆ ಶಾಂತವಾದ ಸಂಭಾಷಣೆಗಳು ನಡೀತದೆ. ಭಾವನಾತ್ಮಕ ಬಾಂಧವ್ಯ ಹೆಚ್ಚಾಗ್ತದೆ ಎನ್ನುವಂಥದ್ದು. ನಿಮ್ಮ ಮನಸ್ಥಿತಿಯನ್ನು ನೋಡೋದಾದರೆ ಶಾಂತಿ ಮತ್ತು ಸಮತೋಲನದಿಂದ ಕೂಡಿದಂಥ ಮನೋಭಾವ ಇರ್ತದೆ. ಸೃಜನಶೀಲತೆ ಮತ್ತು ಅಂತರ್ದೃಷ್ಟಿ ಹೆಚ್ಚಾಗಿರ್ತದೆ. ಒಳಗಿನ ಶಾಂತಿಯ ಅನುಭವ ನಿಮ್ಮಲ್ಲಿ ದಿನ ಉಂಟಾಗ್ತದೆ. ಆದರೂ ಗಮನಿಸಬೇಕಾಗಿರುವಂಥದ್ದು, ಕೆಲಸವನ್ನು ಮುಂದೂಡುವಂಥ ಅಭ್ಯಾಸವನ್ನು ನಿಲ್ಲಿಸಿ ಸಂದರ್ಭಕ್ಕೆ ತಕ್ಕಂತೆ ಕಾರ್ಯವನ್ನು ಮುಗಿಸ್ತಾ ಹೋಗಿ. ಭಾವನಾತ್ಮಕ ಮತ್ತು ಸಂವೇದನಾಶೀಲತೆಯ ಬಗ್ಗೆ ನಿಯಂತ್ರಣವನ್ನು ಹೊಂದಿ. ನಿಧಾನವಾಗಿ ನಿರ್ಧಾರ ತೆಗೆದುಕೊಳ್ಳಿ, ಆದರೆ ದೃಢವಾದಂಥ ನಿರ್ಧಾರವನ್ನು ತೆಗೆದುಕೊಳ್ಳಿ. ನಿಮ್ಮ ಎಲ್ಲ ಕಾರ್ಯಗಳಿಗೆ ಸಹಕಾರಿಯಾಗಲು ಇದನ್ನು ಸೂರ್ಯದೇವನನ್ನು ಪ್ರಾರ್ಥನೆ ಮಾಡಿ. ಶುಭವಾಗ್ತದೆ. ಅಂತಿಮವಾಗಿ ಒಂದು ಕಿವಿ ಮಾತು, ನೀವು ಸ್ಥಿರವಾಗಿರಿ, ಸೃಜನಶೀಲವಾಗಿ ಯೋಚಿಸಿ,
ತಾಳ್ಮೆಯಿಂದ ಕಾರ್ಯವನ್ನು ನಿರ್ವಹಿಸಿ ಎನ್ನುವಂಥದ್ದು. ಮಿಥುನ ರಾಶಿಯವರೇ, ಈ ದಿನ ನಿಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ ಸಂವಹನ ಮತ್ತು ಪ್ರೆಸೆಂಟೇಷನ್ ಕೆಲಸಗಳಲ್ಲಿ ಉತ್ತಮ ಫಲ ಅನ್ನುವಂಥದ್ದು ದೊರೆಯುತ್ತದೆ. ಹೊಸ ಕಲ್ಪನೆಗಳು ಮತ್ತು ಸೃಜನಶೀಲ ಕಾರ್ಯಗಳು ಸಹಕಾರಿಯಾಗಿರ್ತದೆ. ಕಲಿಕೆ ಮತ್ತು ಬೋಧನೆ ಕ್ಷೇತ್ರದಲ್ಲಿ ಪ್ರಗತಿ ಅನ್ನುವಂಥದ್ದು ಉಂಟಾಗ್ತದೆ. ಹೆಚ್ಚು ಮಾತನಾಡಿ ಗೊಂದಲ ಉಂಟಾಗದಂತೆ ಎಚ್ಚರಿಕೆಯನ್ನು ವಹಿಸಬೇಕಾದದ್ದು ನಿಮ್ಮ ಜವಾಬ್ದಾರಿ. ಹಣಕಾಸಿನ ವಿಚಾರದಲ್ಲಿ ಹೊಸ ಅವಕಾಶಗಳು ಕಾಣ್ತದೆ. ಸರಿಯಾದ ಯೋಜನೆ ಮಾಡಿದರೆ ಉತ್ತಮ ಲಾಭ ಪಡೆಯೋದಕ್ಕೆ ಅವಕಾಶಗಳಿದೆ. ಆದರೆ ಆವೇಶದಿಂದಾಗಿ ತಕ್ಷಣ ದುಡ್ಡು ಖರ್ಚು ಮಾಡುವಂಥ ಸಂದರ್ಭಗಳು ಬಂದಾಗ ಅದನ್ನು ತಪ್ಪಿಸಬೇಕು, ಇಲ್ಲಾಂದರೆ ಉಳಿತಾಯ ಮಾಡೋದು ಕಷ್ಟವಾಗ್ತದೆ. ಸಂಬಂಧಗಳನ್ನು ನೋಡೋದಾದರೆ ಮಾತಿನಲ್ಲಿ ಮೃದುತ್ವ ಮತ್ತು ಸ್ಪಷ್ಟತೆ ಹೆಚ್ಚಾಗಿರುತ್ತದೆ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಇದ್ದಾಗ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಈ ದಿನ ಸಹಕಾರಿಯಾಗಿರ್ತದೆ. ಸ್ನೇಹ ಸಂಬಂಧಗಳು ಬಲವಾಗಿರುತ್ತದೆ. ನಿಮ್ಮ ಮನಸ್ಥಿತಿಯನ್ನು ನೋಡೋದಾದರೆ ಸೃಜನಾತ್ಮಕ ಮತ್ತು ಆಶಾವಾದಿ ಮನೋಭಾವ ಹೆಚ್ಚಾಗಿರ್ತದೆ. ಹೊಸ ವಿಷಯಗಳನ್ನು ಕಲಿಯುವಂಥ ಆಸಕ್ತಿ ಹೆಚ್ಚಾಗಿರ್ತದೆ. ಕೆಲವೊಮ್ಮೆ ಚಂಚಲತೆ ಎನ್ನುವಂಥದ್ದು ಉಂಟಾಗೋ ಸಾಧ್ಯತೆ ಇದೆ. ಆದ್ದರಿಂದ ನೀವು ಗಮನಿಸಬೇಕಾಗಿರುವಂಥದ್ದು ಅತಿಯಾಗಿ ಯೋಚನೆ ಮಾಡೋದನ್ನು ತಪ್ಪಿಸಿ ಒಂದೇ ಸಮಯದಲ್ಲಿ ಹಲವಾರು ಕೆಲಸಗಳಿಗೆ ಕೈ ಹಾಕೋದಕ್ಕೆ ಹೋಗಬೇಡಿ. ಮಾತಿನಲ್ಲಿ ಸ್ಪಷ್ಟತೆ ಇರಲಿ. ಪರಿಹಾರಕ್ಕಾಗಿ ತುಳಸಿ ದೇವಿಯನ್ನು ಪ್ರಾರ್ಥನೆ ಮಾಡಿ ಅಥವಾ ತುಳಸಿ ಗಿಡದ ಪೂಜೆಯನ್ನು ಮಾಡಿ ಒಂದು ತುಳಸಿ ಎಲೆಯನ್ನು ಬಾಳೆಯೊಳಗೆ ಹಾಕ್ಕೊಂಡ್ರೆ ಅದು ಸಹ ಸಹಕಾರಿಯಾಗಿರ್ತದೆ ಎನ್ನುವಂಥದ್ದು. ಅಂತಿಮದಲ್ಲಿ ಒಂದು ಕಿವಿ ಮಾತು, ನೀವು ಸ್ಪಷ್ಟವಾಗಿ ಯೋಚಿಸಿ ಜಾಣ್ಮೆಯಿಂದ ಮಾತನಾಡಿ ಮತ್ತು ಏಕಾಗ್ರತೆಯನ್ನು ಕಾಪಾಡಿಕೊಳ್ಬೇಕು ಅನ್ನುವಂಥದ್ದು. ಕಟಕ ರಾಶಿಯವರೇ, ಈ ದಿನ ನಿಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ ಶಾಂತವಾಗಿ ಪ್ರಗತಿ ಅನ್ನುವಂಥದ್ದು ಇರ್ತದೆ. ನಿಮ್ಮ ಉದ್ಯೋಗದಲ್ಲಿ ಒಂದು ಸ್ಪಷ್ಟತೆ ಎನ್ನುವಂಥದ್ದು ಕಾಣ್ತದೆ. ಸೃಜನಶೀಲ ಮತ್ತು ಸಂವಹನ ಆಧಾರಿತ ಕೆಲಸಗಳಲ್ಲಿ ಉತ್ತಮ ಫಲ ಅನ್ನುವಂಥದ್ದು ದೊರೀತದೆ. ಮಾರ್ಗದರ್ಶನ ಅಥವಾ ಹಿರಿಯರ ಸಲಹೆ ಉಪಯುಕ್ತವಾಗಿರ್ತದೆ. ಭಾವನಾತ್ಮಕ ನಿರ್ಧಾರಗಳಿಂದ ತಪ್ಪು ಅರ್ಥ ಬರದಲೇ ಇರೋ ಹಾಗೆ ನೋಡ್ಕೊಳ್ಳಿ. ಹಣಕಾಸಿನ ವಿಚಾರದಲ್ಲಿ ಸ್ಥಿರತೆ ಅನ್ನುವಂಥದ್ದು ಹೆಚ್ಚಾಗ್ತದೆ. ದೀರ್ಘಕಾಲಿಕ ಯೋಜನೆ ಮಾಡೋದಾದರೆ ಇದನ್ನ ಉತ್ತಮ ಫಲ ಅನ್ನುವಂಥದ್ದು ದೊರೀತದೆ. ಹೊಸ ಆದಾಯದ ಕಲ್ಪನೆಗಳು ಬರಬಹುದು, ಆದರೆ ಭಾವನೆ ಆಧಾರಿತ ಖರ್ಚುಗಳನ್ನು ಮಾಡೋದನ್ನು ತಪ್ಪಿಸಬೇಕಾಗ್ತದೆ. ಸಂಬಂಧಗಳಲ್ಲಿ ಮೃದುತ್ವ ಮತ್ತು ಅರ್ಥ ಮಾಡಿಕೊಳ್ಳುವಿಕೆ ಹೆಚ್ಚಾಗ್ತದೆ. ಕುಟುಂಬದವರೊಂದಿಗೆ ಶಾಂತವಾದಂಥ ಸಂಭಾಷಣೆಗಳು ಆಗುವಂಥ ಸಾಧ್ಯತೆ ಇದೆ. ಹಳೆಯ ತಪ್ಪು ಕಲ್ಪನೆಗಳೇನಿರ್ತದೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳೇನಿರ್ತದೆ, ಅದನ್ನೆಲ್ಲ ಈ ದಿನ ನೀವು ಪರಿಹಾರ ಮಾಡ್ಕೊಳ್ಬೋದು. ಅದಕ್ಕೆಲ್ಲ ನೀವು ಅರ್ಥ ಮಾಡಿಸಿ ಅದನ್ನು ಬಗೆಹರಿಸ್ಕೊಳ್ಳುವಂಥ ಅವಕಾಶಗಳಿರ್ತದೆ. ನಿಮ್ಮ ಮನಸ್ಥಿತಿಯನ್ನು ನೋಡೋದಾದರೆ ಭಾವನಾತ್ಮಕವಾಗಿರ್ತದೆ, ಆದರೆ ಶಾಂತ ಮನೋಭಾವ ಇರ್ತದೆ. ಅಂತರ್ದೃಷ್ಟಿ ಮತ್ತು ಸೃಜನಶೀಲತೆ ಹೆಚ್ಚಾಗಿರ್ತದೆ. ಕೆಲವೊಮ್ಮೆ ಮನೋಭಾವದಲ್ಲಿ ಏರಿಳಿತಗಳುಂಟಾಗಬಹುದು. ಆದ್ದರಿಂದ ನೀವು ಗಮನಿಸಬೇಕಾಗಿರುವಂಥದ್ದು ಅತಿಯಾಗಿ ಯೋಚನೆ ಮಾಡೋದನ್ನು ತಪ್ಪಿಸಬೇಕು. ಭಾವನಾತ್ಮಕ ಪ್ರತಿಕ್ರಿಯೆಗಳನ್ನು ನಿಯಂತ್ರಿಸಬೇಕು. ನಿರ್ಧಾರಗಳನ್ನು ನಿಧಾನವಾಗಿ ತೆಗೆದುಕೊಳ್ಬೇಕು. ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳೋಕೆ ಹೋಗಬಾರ್ದು. ಪರಿಹಾರಕ್ಕೋಸ್ಕರ ವಿಷ್ಣುವಿನ ಪ್ರಾರ್ಥನೆಯನ್ನು ಮಾಡಿ, ಸಾಧ್ಯವಿದ್ದರೆ ಸಮಯವಿದ್ದರೆ ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡೋದನ್ನು ಮರಿಬೇಡಿ. ಕೊನೆಗೊಂದು ಕಿವಿ ಮಾತು, ಭಾವನೆಗಳನ್ನು ಸಮತೋಲನಗೊಳಿಸುವಂಥದ್ದು ನಿಮ್ಮ ಜವಾಬ್ದಾರಿ. ಜಾಣ್ಮೆಯಿಂದ ಯೋಚಿಸಿ ಮತ್ತು ಜಾಣ್ಮೆಯಿಂದ ಕಾರ್ಯವನ್ನು ನಿರ್ವಹಿಸಿದರೆ ಹೆಚ್ಚು ಶುಭ ಅನ್ನುವಂಥದ್ದು ತಿಳ್ಕೊಂಡ್ರಿ. ಸಿಂಹರಾಶಿಯವರೇ, ಈ ದಿನ ನಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ ನಾಯಕತ್ವ ಮತ್ತು ನಿರ್ಧಾರ ತೆಗೆದುಕೊಳ್ಳುವಂಥ ಕಾರ್ಯದಲ್ಲಿ ಉತ್ತಮ ಫಲ ಅನ್ನುವಂಥದ್ದು ದೊರೆಯುತ್ತದೆ. ಸಂವಹನದ ಮೂಲಕ ಹೊಸ ಅವಕಾಶಗಳು ಬರಬಹುದು. ಸೃಜನಶೀಲ ಕಲ್ಪನೆಗಳು ಕೆಲಸದಲ್ಲಿ ಉಪಯುಕ್ತವಾಗಿರ್ತವೆ. ಆದರೆ ನಿಮ್ಮ ಅಹಂ ಅನ್ನು ಇಟ್ಟುಕೊಂಡು ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ಹಣಕಾಸಿನ ವಿಚಾರದಲ್ಲಿ ಸ್ಥಿರತೆ ಮತ್ತು ಬೆಳವಣಿಗೆ ಅನ್ನುವಂಥದ್ದು ಉಂಟಾಗ್ತದೆ. ದೀರ್ಘಕಾಲಿಕ ಯೋಜನೆಗಳನ್ನು ರೂಪಿಸ್ಕೊಳ್ಬೋದು, ಆದರೆ ಅತಿಯಾದಂಥ ಖರ್ಚು ಜೊತೆಗೆ ನಾನು ಅಂತ ತೋರಿಸ್ಕೊಳ್ಳೋದಕ್ಕೋಸ್ಕರ ಖರ್ಚನ್ನು ಮಾಡುವಂಥದ್ದು ಆ ಥರ ಎಲ್ಲ ಮಾಡಬಾರ್ದು. ಆ ಥರ ಮಾಡೋದ್ರಿಂದ ನಿಮಗೆ ನಷ್ಟ ಆಗ್ತದೆ. ಸಂಬಂಧಗಳನ್ನು ನೋಡೋದಾದರೆ ಮಾತಿನಲ್ಲಿ ಮೃದುತ್ವ ಮತ್ತು ಜ್ಞಾನ ಹೆಚ್ಚಾಗಿರ್ತದೆ. ಕುಟುಂಬದವರ ಜೊತೆ ಉತ್ತಮ ಸಂಭಾಷಣೆ ಆಗ್ತದೆ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳೇನಾದರೂ ಇದ್ದರೆ ಅದನ್ನು ನಿವಾರಣೆ ಮಾಡ್ಕೊಳ್ಬೋದು. ಮನಸ್ಥಿತಿ ಹೇಗಿದೆ?
ಮನಸ್ಥಿತಿ ಶಾಂತವಾಗಿರ್ತದೆ, ಆತ್ಮವಿಶ್ವಾಸ ಹೆಚ್ಚಾಗಿರ್ತದೆ, ಸೃಜನಶೀಲತೆ ಮತ್ತು ಸ್ಪಷ್ಟತೆಗಳು ಹೆಚ್ಚಾಗಿರ್ತದೆ. ನಿಮ್ಮ ಮನಸ್ಸಿನಲ್ಲಿ ಒಳಗಿನ ಸಮತೋಲನ ಶಾಂತವಾಗಿರ್ತದೆ, ಮಧುರವಾಗಿರ್ತದೆ. ಆದರೂ ನೀವು ಗಮನಿಸಬೇಕಾಗಿರುವಂಥದ್ದು, ಅಹಂಕಾರವನ್ನು ನಿಯಂತ್ರಣ ಮಾಡಬೇಕು, ಆವೇಶದ ನಿರ್ಧಾರಗಳನ್ನು ತಪ್ಪಿಸಬೇಕು, ಭಾವನಾತ್ಮಕ ಪ್ರತಿಕ್ರಿಯೆಗಳನ್ನು ನೀಡೋದಕ್ಕೆ ಹೋಗಬಾರ್ದು. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಪರಿಹಾರಕ್ಕೋಸ್ಕರ ಲಕ್ಷ್ಮೀದೇವಿಯನ್ನು ಪ್ರಾರ್ಥನೆ ಮಾಡಿ, ಎಲ್ಲ ಶುಭವಾಗ್ತದೆ. ಕೊನೆಗೊಂದು ಕಿವಿಮಾತು, ವಿನಯದಿಂದ ಇರಿ, ಜಾಣ್ಮೆಯಿಂದ ಯೋಚಿಸಿ, ಸ್ಪಷ್ಟತೆಯಿಂದ ಕಾರ್ಯವನ್ನು ನಿರ್ವಹಿಸಿ. ಕನ್ಯಾ ರಾಶಿಯವರೇ, ಈ ದಿನ ನಿಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ ವಿಶ್ಲೇಷಣೆ ಮತ್ತು ಯೋಜನೆ ಮಾಡುವಂಥ ಕಾರ್ಯಗಳಲ್ಲಿ, ಪ್ಲ್ಯಾನಿಂಗ್ ಮಾಡುವಂಥ ಕಾರ್ಯಗಳಲ್ಲಿ ಉತ್ತಮ ಫಲ ಅನ್ನುವಂಥದ್ದು ಸಿಗ್ತದೆ. ಸೃಜನಶೀಲ ಪರಿಹಾರಗಳ ಮೂಲಕ ಕೆಲಸದಲ್ಲಿ ಪ್ರಗತಿಯನ್ನು ಕಾಣ್ತೀರಿ. ಬಾಕಿ ಇರುವ ಕೆಲಸಗಳನ್ನು ಪೂರ್ಣಗೊಳಿಸೋದಕ್ಕೆ ಇದನ್ನು ತುಂಬ ಉತ್ತಮವಾದಂಥ ಸಮಯ. ಪರಿಪೂರ್ಣತೆಯ ಕಾರಣದಿಂದ ಸಮಯ ವ್ಯರ್ಥ ಆಗದಲೇ ಇರೋ ಹಾಗೆ ನೋಡ್ಕೊಳ್ಬೇಕಾದದ್ದು ನಿಮ್ಮ ಜವಾಬ್ದಾರಿ. ಹಣಕಾಸಿನ ವಿಚಾರದಲ್ಲಿ ಉತ್ತಮ ಯೋಜನೆ ಸಾಧ್ಯ. ಉಳಿತಾಯ ಮತ್ತು ಬಜೆಟಿಂಗ್ ಏನಾದರೂ ಮಾಡೋದಾದರೆ ಉತ್ತಮ ದಿನ ಆಗಿದೆ. ಹೊಸ ಆದಾಯದ ಅವಕಾಶಗಳು ಬರೋ ಸಾಧ್ಯತೆ ಇದೆ. ಅತಿಯಾದ ಚಿಂತೆ ಮಾಡೋದನ್ನು ಈ ದಿನ ಬಿಡಬೇಕಾಗ್ತದೆ. ಸಂಬಂಧಗಳಲ್ಲಿ ಮಾತಿನಲ್ಲಿ ಸ್ಪಷ್ಟತೆ ಮತ್ತು ಮೃದುತ್ವ ಹೆಚ್ಚಾಗಿರ್ತದೆ. ನಿಮ್ಮಲ್ಲಿ ಕುಟುಂಬದವರೊಂದಿಗೆ ಶಾಂತವಾದ ಸಂಭಾಷಣೆ ಮಾಡುವಂಥ ಸಾಧ್ಯತೆ ಇದೆ. ಆದ್ದರಿಂದ ಎಲ್ಲರನ್ನ ಅರ್ಥ ಮಾಡ್ಕೊಳ್ಳುವಂಥ ಪರಿಸ್ಥಿತಿ ಬರ್ತದೆ. ಯಾವುದ್ರಲ್ಲಾದ್ರೂ ಯಾರ ಬಗ್ಗೆ ಆದ್ರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಏನಾದರೂ ಇದ್ದರೆ ಅವ್ರ ಜೊತೆ ಕುಳಿತು ಮಾತನಾಡಿದ್ರೆ ಎಲ್ಲ ಪರಿಹಾರವಾಗ್ತದೆ. ನಿಮ್ಮ ಮನಸ್ಥಿತಿಯನ್ನು ನೋಡಿದ್ರೆ ವಿಶ್ಲೇಷಣಾತ್ಮಕವಾಗಿದೆ, ಆದರೆ ಶಾಂತವಾದ ಮನೋಭಾವ ಇದೆ. ಸೃಜನಶೀಲತೆ ಮತ್ತು ಅಂತರ್ದೃಷ್ಟಿ ಎರಡೂ ಹೆಚ್ಚಾಗಿ ಕೆಲಸ ಮಾಡ್ತದೆ. ಕೆಲವೊಮ್ಮೆ ಅತಿಯಾಗಿ ಯೋಚನೆ ಮಾಡುವಂಥ ಪ್ರವೃತ್ತಿ ಕಾಣಬಹುದು. ಆದ್ದರಿಂದ ನೀವು ಗಮನಿಸಬೇಕಾಗಿರುವಂಥದ್ದು, ಅತಿಯಾಗಿ ಯೋಚನೆ ಮಾಡೋದನ್ನು ಬಿಡಬೇಕು. ಪರಿಪೂರ್ಣತೆಯ ಒತ್ತಡವನ್ನು ಕಂಟ್ರೋಲ್ ಮಾಡಿಕೊಳ್ಬೇಕು. ಭಾವನಾತ್ಮಕ ಸಮತೋಲನವನ್ನು ಕಾಪಾಡಿಕೊಳ್ಬೇಕು. ಯಾವುದಕ್ಕೂ ಹೆಸರು ಕಾಳಿನ ದಾನವನ್ನು ಮಾಡುವಂಥದ್ದು ಅಥವಾ ಹೆಸರು ಕಾಳನ್ನು ಸೇವನೆ ಮಾಡುವಂಥದ್ದು, ಹೆಸರು ಕಾಳನ್ನು ನೀವಾಳಿಸಿ ಹಸುವಿಗೆ ಕೊಡುವಂಥದ್ದು, ಇದನ್ನೆಲ್ಲ ಮಾಡಿದ್ರೆ ಹೆಚ್ಚು ಶುಭ ಫಲ ಅನ್ನುವಂಥದ್ದು. ಅಂತಿಮವಾಗೊಂದು ಕಿವಿ ಮಾತು, ಸ್ಪಷ್ಟವಾಗಿ ಯೋಚಿಸಿ ಶಾಂತವಾಗಿ ಕಾರ್ಯನಿರ್ವಹಿಸಿದರೆ ಶಿಸ್ತನ್ನು ಕಾಪಾಡಿಕೊಳ್ಬೇಕಾದದ್ದು ನಿಮ್ಮ ಜವಾಬ್ದಾರಿ. ಇಲ್ಲಿಯವರೆಗೆ ಯಾರು ದಿನಭವಿಷ್ಯನ ನೋಡ್ತಾ ಇದ್ದೀರಾ, ವಿಡಿಯೋಗೆ ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳೋದಲ್ಲ, ನೀವೇನಾದ್ರೂ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದ ನಮಗೆ ಕೆಲಸ ಮಾಡೋದ್ರ ಬಗ್ಗೆ ಆಸಕ್ತಿ ಹೆಚ್ಚಾಗ್ತದೆ. ನಿಮ್ಮ ರಾಶಿಯ ಬಗ್ಗೆ ಕಾಮೆಂಟ್ ಮಾಡಿ, ಸಾಧ್ಯವಾದರೆ ಬೇರೆಯವ್ರಿಗೆ ಶೇರ್ ಮಾಡಿ. ತುಲಾರಾಶಿಯವರೇ, ಈ ದಿನ ನಿಮ್ಮ ಉದ್ಯೋಗ ವ್ಯವಹಾರಗಳ ಬಗ್ಗೆ ನೋಡೋದಾದರೆ, ಒಂದು ತಂಡದೊಂದಿಗೆ ಕೆಲಸ ಮಾಡ್ತಾ ಇದ್ದರೆ ಅಥವಾ ಮಾತುಕತೆ ಮೂಲಕ ಕೆಲಸ ಮಾಡೋದಾದರೆ ಈ ದಿನ ಉತ್ತಮ ದಿನ. ಸೃಜನಶೀಲ ಕಲ್ಪನೆಗಳ ಮೂಲಕ ಕೆಲಸದಲ್ಲಿ ಪ್ರಗತಿ ಸಾಧಿಸಿ, ಸಂವಹನ ಕೌಶಲ್ಯಗಳಿಂದ ಹೊಸ ಅವಕಾಶಗಳು ಸಿಗ್ತದೆ. ಎಲ್ಲರನ್ನ ತೃಪ್ತಿಪಡಿಸಲು ಹೋಗಿ ನಿಮ್ಮ ನಿರ್ಧಾರ ಗೊಂದಲ ಆಗದಲೇ ಇರೋ ಹಾಗೆ ನೋಡ್ಕೊಳ್ಳಿ. ನಮ್ಮ ಸ್ವಾಭಿಮಾನ ವೆರಿ ವೆರಿ ಇಂಪಾರ್ಟೆಂಟ್. ಹಣಕಾಸಿನ ವಿಚಾರದಲ್ಲಿ ಸ್ಥಿರತೆ ಹೆಚ್ಚಾಗ್ತದೆ. ಸರಿಯಾದ ಯೋಜನೆ ಮಾಡೋದಕ್ಕೆ ಉತ್ತಮವಾದಂಥ ಅವಕಾಶ ಇದೆ. ಅನಾವಶ್ಯಕ ಖರ್ಚುಗಳನ್ನು ಕಡಿಮೆ ಮಾಡೋದಕ್ಕೆ ಸಾಧ್ಯತೆ ಇದೆ. ಆದರೆ ಅತಿಯಾಗಿ ಖರ್ಚಾಗೋ ಸಾಧ್ಯತೆ ಇದೆ. ಅಂಥ ಅವಕಾಶಗಳು ಬಂದರೆ ಚಾಣಾಕ್ಷತನದಿಂದ ತಪ್ಪಿಸ್ಕೊಳ್ಳೋಂಥ ಯೋಚನೆ ಮಾಡಿ. ಸಂಬಂಧಗಳಲ್ಲಿ ಮೃದುತ್ವ ಮತ್ತು ಸಮತೋಲನವನ್ನು ಕಾಪಾಡಿಕೊಳ್ಳಿ. ಕುಟುಂಬದವರ ಜೊತೆ ಶಾಂತವಾದ ಸಂಭಾಷಣೆಯನ್ನು ಮಾಡ್ತೀರಾ. ಒಬ್ರಿಗೊಬ್ರಿಗೆ ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಏನಾದರೂ ಇದ್ದರೆ ಅದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಉತ್ತಮವಾದಂಥ ಅವಕಾಶ ಇದೆ. ನಿಮ್ಮ ಮನಸ್ಥಿತಿಯನ್ನು ನೋಡೋದಾದರೆ ನಿರ್ಧಾರ ತೆಗೆದುಕೊಳ್ಳುವಂಥದ್ರಲ್ಲಿ ಒತ್ತಡ ಇರ್ತದೆ. ಸೃಜನಶೀಲ ಚಿಂತನೆ ಹೆಚ್ಚಾಗಿರ್ತದೆ. ಶಾಂತ ಮತ್ತು ಸಮತೋಲನದ ಮನೋಭಾವವನ್ನು ಇಟ್ಟುಕೊಂಡ್ರೆ ಒಳ್ಳೆಯದಾಗ್ತದೆ. ಆದ್ದರಿಂದ ನೀವು ಗಮನಿಸಬೇಕಾಗಿರುವಂಥದ್ದು, ಗೊಂದಲದ ನಿರ್ಧಾರ ತೆಗೆದುಕೊಳ್ಳೋದನ್ನು ತಪ್ಪಿಸಬೇಕು. ಭಾವನಾತ್ಮಕ ಪ್ರತಿಕ್ರಿಯೆಗಳನ್ನು ನೀಡೋದಕ್ಕೆ ಹೋಗ್ಬಿಡಿ. ಬೇರೆಯವರ ಅಭಿಪ್ರಾಯಗಳನ್ನು ತೆಗೆದುಕೊಳ್ಳಿ, ಆದರೆ ಎಲ್ಲರ ಅಭಿಪ್ರಾಯಕ್ಕೂ ಅವಲಂಬನೆ ಇಟ್ಕೊಳಕ್ಕೆ ಹೋಗ್ಬಿಡಿ. ಅವ್ರು ಹಾಗೆ ಹೇಳ್ತಾರೆ, ಇವರು ಹೀಗೆ ಹೇಳ್ತಾರೆ, ಅವ್ರು ಬೇಜಾರು ಅದರ ಚಿಂತನೆ ಮಾಡಬಾರ್ದು. ಅವರ ಅಭಿಪ್ರಾಯ ಅವ್ರದ್ದು, ನಮ್ಮ ಅಭಿಪ್ರಾಯ ನಮ್ಮದು, ಆ ಥರ ಸ್ವಲ್ಪ ಇರಿ. ಆದರೂ ನಿಮ್ಮ ಅಡೆತಡೆಗಳನ್ನ ನಿವಾರಣೆ ಮಾಡೋದಕ್ಕೋಸ್ಕರ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ.
ಎಲ್ಲ ಶುಭವಾಗ್ತದೆ. ಕೊನೆಗೊಂದು ಕಿವಿ ಮಾತು, ನಿಮ್ಮ ಚಿಂತನೆಗಳನ್ನು ಸಮತೋಲನಗೊಳಿಸಿ ಜಾಣ್ಮೆಯಿಂದ ಕಾರ್ಯನಿರ್ವಹಿಸಿ ಮತ್ತು ಶಾಂತವಾಗಿರಿ. ಮನಸ್ಸನ್ನು ಡಿಸ್ಟರ್ಬೆನ್ಸ್ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು. ವೃಶ್ಚಿಕ ರಾಶಿಯವರೇ, ನಿಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ ಅಂದರೆ ಸಂಶೋಧನೆ ಇರ್ಬೋದು, ತಂತ್ರ ಯೋಜನೆ ಇರ್ಬೋದು, ವಿಶ್ಲೇಷಣೆ ಇರ್ಬೋದು, ಯಾವುದೇ ರೀತಿಯಾದಂಥ ಬುದ್ಧಿಯನ್ನು ಉಪಯೋಗಿಸಿ ಮಾಡುವಂಥ ಯಾವುದೇ ಕಾರ್ಯಗಳಲ್ಲಿ ಉತ್ತಮ ಫಲ ದೊರೀತದೆ. ಅಡಗಿರುವ ಸಮಸ್ಯೆಗಳನ್ನು, ನೀವು ಮಾಡ್ತಾ ಇರೋಂಥ ಕೆಲಸದಲ್ಲಿರುವಂಥ ಸಮಸ್ಯೆಗಳನ್ನು ಗುರುತಿಸಿ ಅದನ್ನು ಪರಿಹರಿಸೋದಕ್ಕೆ, ಸರಿಪಡಿಸೋದಕ್ಕೆ ಉತ್ತಮವಾದಂಥ ಅವಕಾಶ ಇದೆ. ಸೃಜನಶೀಲ ಸಮಸ್ಯೆ ಪರಿಹಾರದಿಂದ ಯಶಸ್ಸು ನಿಮಗೆ ದೊರೀತದೆ. ಒಳ್ಳೆ ಹೆಸರು ಸಹ ಬರ್ತದೆ. ಆದರೆ ಅನುಮಾನ ಮಾಡೋದನ್ನು ಬಿಡಿ, ಅತಿಯಾಗಿ ಯೋಚನೆ ಮಾಡೋದನ್ನು ಬಿಡಿ. ಹಣಕಾಸಿನ ವಿಚಾರದಲ್ಲಿ ಸ್ಥಿರತೆಯ ಕಡೆ ಪ್ರಗತಿಯನ್ನು ಸಾಧಿಸಿ ದೀರ್ಘಕಾಲದ ಯೋಜನೆ ಉತ್ತಮ ಫಲವನ್ನು ನೀಡುತ್ತದೆ. ಅಪಾಯಕರ ನಿರ್ಧಾರಗಳನ್ನು ತಗೊಳೋದಕ್ಕೆ ಹೋಗಬೇಡಿ. ಸಂಬಂಧಗಳನ್ನು ನೋಡೋದಾದರೆ ಭಾವನೆಗಳನ್ನು ನಿಯಂತ್ರಿಸಿ ಮಾತನಾಡಿದರೆ ಉತ್ತಮ ಫಲ ದೊರೀತದೆ. ಸಂಬಂಧಗಳಲ್ಲಿ ಸ್ವಲ್ಪ ಕ್ಲಾರಿಟಿ ಇರಬೇಕು. ಕ್ಲಾರಿಟಿ ಇರೋ ಥರ ನೋಡ್ಕೊಡಿ. ಅತಿಯಾದ ಸಂಶಯವನ್ನು ಪಡೋದನ್ನು ಬಿಟ್ಟುಬಿಡಿ. ಮನಸ್ಥಿತಿಯನ್ನು ನೋಡೋದಾದರೆ ತೀವ್ರವಾದರೂ ಶಾಂತವಾದ ಚಿಂತನೆ ಇದೆ. ಅಂತರ್ದೃಷ್ಟಿ ಮತ್ತು ಒಳನೋಟ ಹೆಚ್ಚಾಗ್ತದೆ. ಅಂತರಾತ್ಮದ ಚಿಂತನೆಗೆ ಬೆಲೆಯನ್ನು ಕೊಡಿ. ಭಾವನಾತ್ಮಕ ಆಳ ಹೆಚ್ಚಾಗ್ತದೆ. ಅಂತರಾತ್ಮದ ಮಾತನ್ನು ಕೇಳುವಂಥ ಸಾಧ್ಯತೆ ಹೆಚ್ಚಾಗಿರ್ತದೆ. ಆದ್ರೂ ನೀವು ಸಂಶಯ ಪಡೋದನ್ನು ತಪ್ಪಿಸ್ಕೊಳ್ಳಿ. ಭಾವನಾತ್ಮಕ ನಿಯಂತ್ರಣ ಅಂದರೆ ಭಾವನೆಗಳನ್ನು ಕಂಟ್ರೋಲ್ ಮಾಡಿಕೊಳ್ಳಿ. ಆವೇಶದ ಪ್ರತಿಕ್ರಿಯೆಗಳನ್ನು, ತಕ್ಷಣದ ಪ್ರತಿಕ್ರಿಯೆಗಳನ್ನು ನೀಡೋದಕ್ಕೆ ಹೋಗಬೇಡಿ. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಪರಿಹಾರಕ್ಕಾಗಿ ಚಂದ್ರಶೇಖರನಿಗೆ ಪ್ರಾರ್ಥನೆಯನ್ನು ಮಾಡಿ. ಕೊನೆಗೊಂದು ಕಿವಿ ಮಾತು, ಆಳವಾಗಿ ಯೋಚಿಸಿ ಜಾಣ್ಮೆಯಿಂದ ನಂಬಿಕೆ ಇಡಿ, ಶಾಂತವಾಗಿ ಕಾರ್ಯನಿರ್ವಹಿಸಿ ಅನ್ನುವಂಥದ್ದು. ಧನಸ್ಸು ರಾಶಿಯವರೇ, ಈ ದಿನ ನಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ ಮಾರ್ಗದರ್ಶನ ಪಡೆಯುವಂಥದ್ದು ಉತ್ತಮ ಫಲ. ಅಥವಾ ಅವಕಾಶಗಳಿದ್ದರೆ ನೀವು ಬೇರೆಯವರಿಗೆ ಮಾರ್ಗದರ್ಶನವನ್ನು ಕೊಡಬಹುದು. ಸಂವಹನದ ಮೂಲಕ ಹೊಸ ಅವಕಾಶಗಳು ಬರೋ ಸಾಧ್ಯತೆ ಇದೆ. ಸೃಜನಶೀಲ ಕಲ್ಪನೆಗಳು ನಿಮ್ಮ ಕೆಲಸದಲ್ಲಿ ಸಹಾಯಕ್ಕೆ ಬರ್ತವೆ. ಆದರೆ ಅತಿಯಾದಂಥ ಆತ್ಮವಿಶ್ವಾಸವನ್ನು ಇಟ್ಕೊಂಡು ಕೆಲಸ ಮಾಡೋದಕ್ಕೆ ಹೋಗಬೇಡಿ. ಜಾಗ್ರತೆಯಿಂದ ಇರಿ. ಹಣಕಾಸಿನ ವಿಚಾರದಲ್ಲಿ ಸ್ಥಿರತೆ ಚೆನ್ನಾಗಿದೆ. ಸರಿಯಾದ ಯೋಜನೆ ಮಾಡಿದರೆ ಉತ್ತಮ ಫಲ ಸಿಗ್ತದೆ. ದೀರ್ಘಕಾಲಿಕ ಹೂಡಿಕೆ ಮಾಡೋದಾದರೆ ಈ ದಿನ ಉತ್ತಮವಾಗಿದೆ. ತಕ್ಷಣದ ಖರ್ಚುಗಳನ್ನು, ಆವೇಶದಿಂದ ಖರ್ಚು ಮಾಡುವಂಥದ್ದನ್ನು ತಪ್ಪಿಸಬೇಕಾದದ್ದು ನಿಮ್ಮ ಜವಾಬ್ದಾರಿ. ಸಂಬಂಧಗಳನ್ನು ನೋಡೋದಾದರೆ ಮಾತಿನಲ್ಲಿ ಮೃದುತ್ವ ಮತ್ತು ಸ್ಪಷ್ಟತೆ ಹೆಚ್ಚಾಗಿರ್ತದೆ. ಕುಟುಂಬದವ್ರ ಜೊತೆ ಶಾಂತದಿಂದ ಸಂಭಾಷಣೆ ಮಾಡೋದಕ್ಕೆ ಸಾಧ್ಯತೆ ಇದೆ. ಒಬ್ಬರನ್ನೊಬ್ಬರನ್ನ ಅರ್ಥ ಮಾಡ್ಕೊಳೋದಕ್ಕೆ ಈ ದಿನ ಉತ್ತಮವಾದಂಥ ಸಮಯ. ನಿಮ್ಮ ಮನಸ್ಥಿತಿಯನ್ನು ನೋಡೋದಾದರೆ ಆಶಾವಾದಿಯಾಗಿರುವಂಥದ್ದು, ಆಲೋಚನಾತ್ಮಕವಾಗಿರುವಂಥದ್ದು ನಿಮ್ಮ ಮನೋಭಾವ ಇದೆ. ಆಧ್ಯಾತ್ಮಿಕ ಸ್ಪಷ್ಟತೆ ಹೆಚ್ಚಾಗಿರ್ತದೆ. ಆದರೂ ನೀವು ಗಮನಿಸಬೇಕಾಗಿರುವಂಥದ್ದು ಅತಿಯಾದ ಆತ್ಮವಿಶ್ವಾಸ ಬೇಡ. ಒಂದೇ ಸಮಯದಲ್ಲಿ ಹಲವಾರು ಕೆಲಸಗಳಿಗೆ ಕೈ ಹಾಕೋದಕ್ಕೆ ಹೋಗ್ಬಿಡಿ. ಭಾವನಾತ್ಮಕ ಪ್ರತಿಕ್ರಿಯೆಗಳನ್ನು ಹೆಚ್ಚಾಗಿ ನೀಡೋದಕ್ಕೆ ಹೋಗ್ಬಿಡಿ. ಸಂದರ್ಭ ನೋಡಿಕೊಂಡು ಅಲ್ಲೊಂದಿಲ್ಲೊಂದು ನೀಡ್ಬೋದು ಬೇಕಾದರೆ. ಆದರೆ ಅದರಿಂದ ಯಾವುದೇ ರೀತಿಯಾದಂಥ ತೊಂದರೆ ಆಗದಲೇ ಇರೋ ಹಾಗೆ ನೋಡ್ಕೊಳ್ಳಿ. ಯಾವುದಕ್ಕೂ ನೀವು ಇದನ್ನು ನಾರಾಯಣನ ಪ್ರಾರ್ಥನೆ ಮಾಡುವಂಥದ್ದು ಅತಿ ಶುಭಕರ. ಕೊನೆಗೊಂದು ಕಿವಿ ಮಾತು, ಜಾಣ್ಮೆಯಿಂದ ಯೋಚಿಸಿ, ಸ್ಪಷ್ಟವಾಗಿ ಮಾತನಾಡಿ, ತಾಳ್ಮೆಯಿಂದ ಕಾರ್ಯವನ್ನು ನಿರ್ವಹಿಸಿ. ಮಕರ ರಾಶಿಯವರೇ, ಈ ದಿನ ನಿಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ ಕೆಲಸದ ಒತ್ತಡ ಇದ್ದರೂ ಅದು ಫಲವನ್ನು ಕೊಡ್ತದೆ. ನಿಮ್ಮ ಯೋಜನೆ, ಕಾರ್ಯಗತಗೊಳಿಸುವಿಕೆ ಎರಡೂ ಉತ್ತಮವಾಗಿರ್ತದೆ. ಹಿರಿಯರ ಮಾರ್ಗದರ್ಶನವನ್ನು ಪಡೆಯೋದ್ರಿಂದ ನಿಮಗೆ ತುಂಬ ಸಹಕಾರಿಯಾಗಿರ್ತದೆ. ಆದರೂ ನೀವು ತುರ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳಬಾರ್ದು ಅನ್ನುವಂಥದ್ದು. ಹಣಕಾಸಿನ ವಿಚಾರದಲ್ಲಿ ಸ್ಥಿರತೆ ಕಾಣಿಸ್ತದೆ. ಉಳಿತಾಯ ಮತ್ತು ಯೋಜನೆಗೆ ಉತ್ತಮವಾದಂಥ ದಿನ. ಅಪಾಯಕರ ಹೂಡಿಕೆಗಳನ್ನು ತಪ್ಪಿಸಬೇಕಾದದ್ದು ನಿಮ್ಮ ಜವಾಬ್ದಾರಿ. ಸಂಬಂಧಗಳನ್ನು ನೋಡೋದಾದರೆ ಶಾಂತಿ ಮತ್ತು ಪ್ರೌಢತೆ ಹೆಚ್ಚಾಗಿರ್ತದೆ. ಕುಟುಂಬದವ್ರ ಜೊತೆ ವ್ಯಾವಹಾರಿಕ ಚರ್ಚೆಗಳು ಸಾಧ್ಯ. ಭಾವನೆಗಳನ್ನು ಒಳಗಡೆ ಇಟ್ಕೊಂಡು ಕೊರಗೋದಕ್ಕೆ ಹೋಗಬಾರ್ದು. ನಿಮ್ಮ ಮನಸ್ಥಿತಿಯನ್ನು ನೋಡಿದ್ರೆ ಗಂಭೀರ ಮತ್ತು ಸಮತೋಲನ ಮನೋಭಾವ ಇರ್ತದೆ. ಭವಿಷ್ಯದ ಯೋಜನೆಗಳ ಬಗ್ಗೆ ಹೆಚ್ಚು ಚಿಂತನೆಯನ್ನು ಮಾಡ್ತೀರಾ. ಆದರೆ ಕೆಲವೊಮ್ಮೆ ಮಾನಸಿಕ ಒತ್ತಡ ಅನುಭವಿಸ್ತೀರಿ. ಆದ್ದರಿಂದ ನಿಮ್ಗೆ ಗಮನಿಸಬೇಕಾಗಿರುವಂಥದ್ದು
ಅತಿಯಾಗಿ ಯೋಚನೆ ಮಾಡೋದನ್ನು ತಪ್ಪಿಸಿ ಕೆಲಸದ ಒತ್ತಡವನ್ನು ನಿಯಂತ್ರಣಗೊಳಿಸಿ ಭಾವನಾತ್ಮಕ ಸಮತೋಲನವನ್ನು ಕಾಪಾಡಿಕೊಳ್ಳಿ ಎನ್ನುವಂಥದ್ದು. ಎಲ್ಲದಕ್ಕೂ ಪರಿಹಾರವಾಗಿ ಹನುಮಂತನ ಮಂತ್ರವನ್ನು ಪಠನೆ ಮಾಡೋದನ್ನು ಮರಿಬೇಡಿ. ಕೊನೆಗೊಂದು ಕಿವಿಮಾತು, ಶಿಸ್ತಿನಿಂದ ನಡೆದುಕೊಳ್ಳಿ, ಸ್ಪಷ್ಟವಾಗಿ ಯೋಚಿಸಿ ತಾಳ್ಮೆಯಿಂದ ಕಾರ್ಯವನ್ನು ಮಾಡಿ. ಕುಂಭರಾಶಿಯವರೇ, ಈ ದಿನ ನಿಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ ನವೀನತೆ ಮತ್ತು ಯೋಜನೆಗಳಿಗೆ ಉತ್ತಮ ದಿನವಾಗಿರ್ತದೆ. ಸಂವಹನದ ಮೂಲಕ ಹೊಸ ಅವಕಾಶಗಳು ದೊರೆಯುವ ಸಾಧ್ಯತೆ ಇದೆ. ತಂಡದ ಕೆಲಸದಲ್ಲಿ ಒಂದು ಗುಂಪಿನೊಂದಿಗೆ ಸೇರಿಕೊಂಡು ಮಾಡುವಂಥ ಕೆಲಸಗಳಲ್ಲಿ ಉತ್ತಮ ಪ್ರಗತಿ ದೊರೆಯುತ್ತದೆ. ಆದರೆ ಅತಿಯಾಗಿ ಪ್ರಯೋಗಾತ್ಮಕ ನಿರ್ಧಾರಗಳನ್ನು ತೆಗೆದುಕೊಳ್ಳೋದನ್ನು ತಪ್ಪಿಸಬೇಕಾಗ್ತದೆ. ಹಣಕಾಸಿನ ವಿಚಾರದಲ್ಲಿ ಹೊಸ ಕಲ್ಪನೆಗಳು ಬರ್ತದೆ. ದೀರ್ಘಕಾಲಿಕ ಯೋಜನೆ ಮಾಡೋದಕ್ಕೆ ಉತ್ತಮವಾದಂಥ ದಿನ. ಉಳಿತಾಯದ ಕಡೆ ನೀವು ಹೆಚ್ಚು ಗಮನವನ್ನು ನೀಡಬಹುದು. ಆವೇಶವಾಗಿ ಅರ್ಜೆಂಟಾಗಿ ಯಾವುದೇ ವಿಚಾರಗಳನ್ನು ತಿಳಿದುಕೊಳ್ಳದೆ ಸಮಗ್ರವಾಗಿ ಚಿಂತನೆ ಮಾಡದೆ ಹೂಡಿಕೆಗಳನ್ನು ಮಾಡಬಾರ್ದು. ಹೂಡಿಕೆ ಮಾಡಬೇಕಾದ್ರೆ ಅದರ ಬಗ್ಗೆ ಸಂಪೂರ್ಣವಾಗಿ ಒಳಿತು ಕೆಡುಕುಗಳ ಬಗ್ಗೆ ಚೆನ್ನಾಗಿ ತಿಳ್ಕೊಂಡು ಹೂಡಿಕೆಯನ್ನು ಮಾಡಿ. ಇದನ್ನು ತುಂಬ ಅನುಕೂಲಕರಕವಾಗಿದೆ. ಸಂಬಂಧಗಳನ್ನು ನೋಡಿದರೆ ಸ್ನೇಹದ ಸಂಬಂಧಗಳು ಬಲವಾಗ್ತವೆ. ಮಾತಿನಲ್ಲಿ ಸ್ಪಷ್ಟತೆ ಮತ್ತು ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ಇರ್ತದೆ. ಯಾವುದೇ ರೀತಿಯಾದಂಥ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಇರೋದಿಲ್ಲ ಇವತ್ತು. ಮನಸ್ಥಿತಿ ನೋಡೋದಾದರೆ ಸೃಜನಾತ್ಮಕವಾಗಿರ್ತದೆ. ಹೊಸ ಕಲ್ಪನೆಗಳ ಬಗ್ಗೆ ಉತ್ಸಾಹ ಇರ್ತದೆ. ಕೆಲವೊಮ್ಮೆ ಮನಸ್ಸು ಸ್ವಲ್ಪ ಡಿಸ್ಟರ್ಬ್ ಆಗುವಂಥ ಸಾಧ್ಯತೆ ಇದೆ, ಜಾಗ್ರತೆ ಇರಲಿ. ಆದ್ದರಿಂದ ನೀವು ಗಮನಿಸಬೇಕಾಗಿರುವಂಥದ್ದು ಏಕಾಗ್ರತೆಯನ್ನು ಕಾಪಾಡಿಕೊಳ್ಬೇಕು. ಆವೇಶದ ನಿರ್ಧಾರಗಳನ್ನು ತೆಗೆದುಕೊಳ್ಬಾರ್ದು. ಅತಿಯಾಗಿ ಯೋಚನೆ ಮಾಡೋದನ್ನು ಬಿಡಬೇಕು. ದುರ್ಗಾದೇವಿಯ ಪ್ರಾರ್ಥನೆಯನ್ನು ಮಾಡುವಂಥದ್ದು ಎಲ್ಲ ಶುಭ ಫಲವನ್ನು ನೀಡುತ್ತದೆ. ಕೊನೆಗೊಂದು ಕಿವಿ ಮಾತು, ನವೀನವಾಗಿ ಯೋಚನೆ ಮಾಡಿ, ಶಾಂತವಾಗಿರಿ, ಜಾಣ್ಮೆಯಿಂದ ಕಾರ್ಯವನ್ನು ನಿರ್ವಹಿಸಿ. ಮೀನರಾಶಿಯವರೇ, ಇದು ನಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ ಸೃಜನಾತ್ಮಕ ಮತ್ತು ಆಧ್ಯಾತ್ಮಿಕ ಕೆಲಸಗಳಲ್ಲಿ ಉತ್ತಮ ಫಲ ಅನ್ನುವಂಥದ್ದು ದೊರೆಯುತ್ತದೆ. ಸಂವಹನ ಮತ್ತು ಬೋಧನೆ ಕ್ಷೇತ್ರದಲ್ಲಿ ಯಶಸ್ಸು ಸಾಧ್ಯ. ನಿಮ್ಮ ಯೋಜನೆಗೆ ಯಾವುದಾದ್ರೂ ಯೋಜನೆ ಮಾಡೋದಾದರೆ ಅದರಲ್ಲಿ ಉತ್ತಮ ಸ್ಪಷ್ಟತೆ ಬರ್ತದೆ. ಭಾವನಾತ್ಮಕ ನಿರ್ಧಾರಗಳಿಂದ ತಪ್ಪು ಆಗದಲೇ ಇರೋ ಹಾಗೆ ನೀವು ಇದನ್ನು ನೋಡಿಕೊಳ್ಬೇಕು. ಹಣಕಾಸಿನ ವಿಚಾರದಲ್ಲಿ ಸ್ಥಿರತೆ ಚೆನ್ನಾಗಿದೆ. ದೀರ್ಘಕಾಲಿಕ ಯೋಜನೆಗಳಿಗೆ ಉತ್ತಮ ದಿನ. ಅನಾವಶ್ಯಕ ಖರ್ಚುಗಳನ್ನು ಕಡಿಮೆ ಮಾಡಬೇಕು. ಜೊತೆಗೆ ಇದನ್ನು ಆವೇಶದಲ್ಲಿ ದಾನ ಮಾಡೋದನ್ನು ಬಿಡಬೇಕು. ಸಡನ್ನಾಗಿ ಮಾತು ಕೊಟ್ಟು ಸಿಗಾಕೊಳಕ್ಕೆ ಹೋಗ್ಬೇಡಿ. ದುಡ್ಡಿನ ವಿಚಾರದಲ್ಲಿ ಯೋಚನೆ ಮಾಡಿ ಯಾರಿಗಾದ್ರು ದಾನ ಕೊಡಬೇಕಾದ್ರೆ ನಿಧಾನವಾಗಿ ಯೋಚನೆ ಮಾಡಿ ಕೊಡಬೇಕು. ಅವಶ್ಯಕತೆ ಇದ್ದರೆ, ಜಿನೀನಾಗಿದ್ದರೆ ಕೊಡಬೇಕು ದಾನ, ಸುಮ್ಮನೆ ಕೊಡಬಾರ್ದು. ಏಕೆಂದರೆ ಎಲ್ಲರೂ ನಂಬಕ್ಕಾಗಲ್ಲ. ಸಂಬಂಧಗಳನ್ನು ನೋಡೋದಾದರೆ ಸಂಬಂಧಗಳಲ್ಲಿ ಸಹಾನುಭೂತಿ ಮತ್ತು ಮೃದುತ್ವ ಹೆಚ್ಚಾಗಿರ್ತದೆ. ಕುಟುಂಬದೊಂದಿಗೆ ಶಾಂತ ರೀತಿಯಿಂದ ವರ್ತಿಸ್ತೀರಿ. ಯಾರ ಜೊತೆನೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರ್ದಲೇ ಇರೋ ಹಾಗೆ ನೀವು ಇದನ್ನು ಮೇಂಟೈನ್ ಮಾಡ್ತೀರಿ. ನಿಮ್ಮ ಮನಸ್ಥಿತಿಯನ್ನು ನೋಡಿದ್ರೆ ಆಧ್ಯಾತ್ಮಿಕ ಮತ್ತು ಮನೋಭಾವ ಹೆಚ್ಚಾಗಿರ್ತದೆ. ಅಂತರ್ದೃಷ್ಟಿ ಮತ್ತು ಸ್ಪಷ್ಟತೆ ಹೆಚ್ಚಾಗಿರ್ತದೆ. ಆದರೂ ನೀವು ಗಮನಿಸಬೇಕಾಗಿರುವಂಥದ್ದು ಭಾವನಾತ್ಮಕ ನಿರ್ಧಾರಗಳನ್ನು ತೆಗೆದುಕೊಳ್ಳಬಾರ್ದು. ನಿಮ್ಮ ಮಿತಿಯನ್ನು ಮೀರಿ ಹೊರಗಡೆ ಹೋಗಬಾರ್ದು. ನಮ್ಮ ಬೌಂಡ್ರಿಯನ್ನು ಕ್ರಾಸ್ ಮಾಡಬಾರ್ದು. ಅತಿಯಾಗಿ ಯೋಚನೆ ಮಾಡಬಾರ್ದು. ಈ ದಿನ ನಿಮಗೆ ಶಿವನ ಪೂಜೆಯನ್ನು ಮಾಡುವಂಥದ್ದು, ಶಿವನ ಪ್ರಾರ್ಥನೆಯನ್ನು ಮಾಡುವಂಥದ್ದು ಹೆಚ್ಚು ಶುಭ ಫಲವನ್ನು ನೀಡುತ್ತದೆ. ಕೊನೆಗೊಂದು ಕಿವಿ ಮಾತು, ನಿಮ್ಮ ಅಂತರ್ದೃಷ್ಟಿಯನ್ನು ನಂಬಿ ಶಾಂತವಾಗಿರಿ, ಜಾಣ್ಮೆಯಿಂದ ಕಾರ್ಯನಿರ್ವಹಿಸಿ, ಶುಭವಾಗ್ತದೆ. ಈ ದಿನದ ದಿನ ಭವಿಷ್ಯ ನಿಮಗೇನಾದರೂ ಉಪಯೋಗವಾಗಿದ್ದರೆ ತಪ್ಪದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಾಳೆಯ ದಿನ ಭವಿಷ್ಯಕ್ಕಾಗಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.